ಹಾಯ್ ಹಲೋ ಎವ್ರಿವನ್ ನನ್ನ ರುಚಿಯನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಂಗಡೆ ಮೀನಿನ ಫಿಶ್ ರವಾ ಫ್ರೈ ಹೇಗೆ ಮಾಡೋದು ಅಂತ ಹಾಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಮನೆಯಲ್ಲೂ ಫಿಶ್ ಫ್ರೈ ಮಾಡೇ ಮಾಡ್ತಾರೆ. ಯಾಕೆ ನಿಮ್ಗೆ ಫಿಶ್ ಫ್ರೈ ಡಿಫ್ರೆಂಟ್ ಆಗುಂಟು ಅಂತ ಹೇಳೋಕ್ಕೆ ಇದಕ್ಕೆ ಬಳಸಿರುವಂತಹ ರವಾ ಮಸಾಲ ಡಿಫ್ರೆಂಟ್ ಆಗುಂಟು. ನೀವು ಎಲ್ಲೂ ಕೇಳೋದಂಥ ರವಾ ಮಸಾಲವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ರವಾ ಮಸಾಲವನ್ನು ಹಚ್ಚಿ ಈ ಫಿಶ್ ಫ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಈ ಫಿಶ್ ಫ್ರೈ ಬರುತ್ತೆ. ಸೊ ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನೋಡ್ಕೊಂಬರೋಣ. ಯಾವುದೇ ಮೀನಾಗಲಿ ಅದರ ಸ್ಮೆಲ್ ಬಂದೇ ಬರುತ್ತೆ. ಅದಕ್ಕೆ ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೀನಿ. ಸೊ ಆ ವಿಡಿಯೋ ನೋಡಲಿಲ್ಲ ಆದರೆ ಏಂಜಲ್ ಫಿಶ್ ಫ್ರೈ ವಿಡಿಯೋನ ಹೋಗಿ ನೋಡ್ಕೊಂಬನ್ನಿ. ಸೊ ಉಪ್ಪು, ಅರಿಶಿನ ಮತ್ತು ರೈಸ್ ಫ್ಲೋರ್ ಅಥವಾ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಮೀನಿಗೆ ಸ್ವಲ್ಪ ರಬ್ ಮಾಡ್ಕೊಂಬಿಟ್ಟು ನೀಟಾಗಿ ತೊಳ್ಕೊಳ್ಳಿ. ಯಾವುದೇ ಥರ ಸ್ಮೆಲ್ ಇದ್ರದ್ದು ಹೋಗುತ್ತೆ. ಅದಾದ ನಂತರ ಒಂದು ಬೌಲ್ ತೊಗೊಂಬಿಟ್ಟು ಅದಕ್ಕೆ ಒಣಮೆಣಸು ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೊಂಡು ನೆನೆಸ್ಕೊತಾ ಇದ್ದೀನಿ. ಸೊ ನಿಮ್ಮ ಒಣಮೆಣಸು ನಿಮ್ಮೊಂದು 8ರಿಂದ 10 ತೊಗೊಂಡಿದ್ದೀನಿ ಒಣಮೆಣಸಿನ್ಕಾಯನ್ನು. ಸೊ ನಿಮ್ಮ ಇಷ್ಟ, ನಿಮ್ಮ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ, ಇಲ್ಲ ಕಡಿಮೆ ಬೇಕಂದರೆ ಕಡಿಮೆ ಕೂಡ ತೊಗೊಬೋದು. ಅದಾದ ನಂತರ ತೊಳೆದಿಟ್ಕೊಂಡಿರೋ ಫಿಶನ್ನ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಣ. ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಚ್ಬಿಟ್ಟು ಒಂದೆರಡು ನಿಮಿಷ ಮ್ಯಾರಿನೇಟ್ ಮಾಡೋದಕ್ಕೆ ಇಡೋಣ. ಈ ಒಂದು ಫಿಶಲ್ಲಿ ಒಮೆಗಾ 3 ವಿಟಮಿನ್ಸ್, ಮಿನರಲ್ಸ್ ಮತ್ತು ಫ್ಯಾಟಿ ಆ್ಯಸಿಡ್ಗಳಂತ ಒಳ್ಳೆಯ ಅತ್ಯುತ್ತಮವಾದಂಥ ಅಂಶಗಳೇ ಇದ್ದಾವೆ. ಸೊ ಫಿಶನ್ನು ತಪ್ಪಿಸದೆ ಎಲ್ಲರೂ ತಿನ್ನಲೇಬೇಕು. ಸೊ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಸೋಕ್ ಮಾಡಿರುವಂತಹ ಒಣಮೆಣಸಿನ್ಕಾಯಿ ಆಮೇಲೆ ಹುಣಸೆ ಹಣ್ಣನ್ನು ಹಾಕ್ಕೊಬೇಕು. ಸೊ ಇದನ್ನು ಬಿಸಿನೀರಲ್ಲಿ ನಾವು ಸೋಕ್ ಮಾಡೋದ್ರಿಂದ ಆ ಒಂದು ಮಸಾಲ ತುಂಬ ಚೆನ್ನಾಗಿ ಗ್ರೈಂಡ್ ಆಗಿ ಬರುತ್ತೆ. ಸೊ ಬಿಸಿನೀರಲ್ಲೇ ಸೋಕ್ ಮಾಡಿ ನೀವು ಒಣಮೆಣಸಿನ್ಕಾಯಿನ. ಅದಾದ್ಬಿಟ್ಲೆ ಅರಿಶಿನದ ಪುಡಿಯನ್ನು ಹಾಕ್ಕೊಳ್ಳಿ. ಒಂದು ಅರ್ಧ ಚಮಚದಷ್ಟು ಧನಿಯಾ ಕಾಳುಗಳನ್ನು ಹಾಕ್ಕೊಳ್ಳಿ. ಅದಾದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ. ಇಲ್ಲಿ ಫಿಶ್ಶಿಗೂ ಯಾಕಪ್ಪ ಜೀರಿಗೆ ಅಂತಂದರೆ ಈ ಒಂದು ಫಿಶ್ಶು ಸ್ವಲ್ಪ ಜಾಸ್ತಿ ರೆಕಮೆಂಡ್ ಮಾಡೋದಿಲ್ಲ, ಇದರಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶಗಳು ಇರುತ್ತೆ ಅನ್ನೋದ್ರಿಂದ. ಸೊ ಯಾವುದೇ ಒಂದು ಗ್ಯಾಸ್ಟ್ರಿಕ್ ಅಂಶ ಇದ್ದರೂ ಇದರಲ್ಲಿ ಒಂದು ಜೀರಿಗೆ ಬಳಸೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದೇ ಮೀನಿಗೆ ತೋರಿಸೋದ್ರಿಂದ ಒಂದು ಕಾಲಿಂದ ಅರ್ಧ ಚಮಚದಷ್ಟು ಉಪ್ಪು ಸಾಕು. ನೆಕ್ಸ್ಟು ಬೆಳ್ಳುಳ್ಳಿಯನ್ನು, ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಅದರಿಂದ 4ರಿಂದ 5 ಹೆಸರುಗಳಿದ್ದಾವೆ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. 4ರಿಂದ 5 ಹೆಸರುಗಳಿದ್ದಾವೆ, ಅದನ್ನು ಹಾಕ್ಕೊಳ್ಳಿ. ಒಂದೆರಡು ಕಾಳಷ್ಟು ಪೆಪ್ಪರನ್ನು ಹಾಕ್ಕೊತೀನಿ. ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಈ ಒಂದು ಮಸಾಲ ಅದನ್ನು ನೀಟಾಗಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರಬೇಕು. ಸೊ ನಾವು ಎಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಂದು ಇದು ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಈ ಒಂದು ಫಿಶ್ ಫ್ರೈ ಬರುತ್ತೆ. ಇದಕ್ಕೊಂದೇ ಸ್ವಲ್ಪ ನೀರನ್ನು ಕೂಡ ಬೆಳೆಸ್ಕೊಂಬಿಟ್ಟು ಸೊ ಹೋಗಿ ಮಿಕ್ಸಿ ಮಾಡ್ಕೊಂಬರ್ಬೋದಂತೆ. ಸೊ ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಥಿಕ್ಕಾಗಿರೋ ಪೇಸ್ಟ್ ರೆಡಿ ಆಗುಂಟು. ಇದನ್ನು ನಾವು ಫಿಶ್ ಮೇಲೆ ಮ್ಯಾರಿನೇಟ್ ಮಾಡಬೇಕು. ಚೆನ್ನಾಗಿ ರಬ್ ಮಾಡಿ ನಿಮ್ಮ ಟೈಮ್ ಇತ್ತಲ್ಲ ಅಂತಂದರೆ ಒಂದು ಅರ್ಧ ತಾಸಾದ್ರೂ ನೀವು ಮ್ಯಾರಿನೇಟ್ ಮಾಡೋಕ್ಕಿಡ್ಬೋದು. ಸೊ ಟೈಮ್ ಇಲ್ಲ ಅಂತ ಅಂದರೆ ಒಂದು 5 ಮಿನಿಟ್ಸ್ ಅಷ್ಟೇ ಸಾಕು. ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಎತ್ತಿಟ್ಕೊಳ್ಳಿ. ಇವಾಗ ಹೇಳಿದ್ನಲ್ಲ ನಾನು ಸ್ಪೆಷಲ್ ಮಸಾಲ ಅಂತ, ಇದೇ ಆ ಒಂದು ಸ್ಪೆಷಲ್ ರವಾ. ಸೊ ನಾನು 2 ಸ್ಪೂನಷ್ಟು ರವಾ ತೊಗೊತಾ ಇದ್ದೀನಿ. ನೀವು ಸಣ್ಣ ರವೆ ಆದರೆ ಸಣ್ಣ ರವೆ ಅಥವಾ ಮೀಡಿಯಮ್ ರವೆ ಆದರೆ ಮೀಡಿಯಮ್ ರವಾನ ತೊಗೊಳ್ಕೊಳ್ಳಿ. ಇದಾದ ನಂತರ 1 ಬೈ 1 ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊತಾ ಹೋಗೋಣ ನಾವು. ಈಗ ಸ್ವಲ್ಪ ಉಪ್ಪು, ಯಾಕಂದ್ರೆ ನಾವು ಮೀನಿಗೆ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಪೌಡರ್, ಯಾಕಂದರೆ ಮೀನಿಗೆ ಆಲ್ರೆಡಿ ನಾವು ಒಣಮೆಣಸಿನ್ಕಾಯಿ ಹಾಕ್ಕೊಂಬಿಟ್ಟು ಪೇಸ್ಟ್ ಮಾಡೋದ್ರಿಂದ ಈ ಒಂದು ರವಾದ ಒಂದು ಟೇಸ್ಟ್ ಎನ್ಹಾನ್ಸ್ ಆಗೋಕ್ಕೋಸ್ಕರ ಮಾತ್ರ ನಾನಿಲ್ಲಿ ಚಿಲ್ಲಿ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಒಂದು 1/4 ಚಮಚ ಅಥವಾ ಅರ್ಧ ಚಮಚದಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಸೊ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು 1/4ರಿಂದ ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ಒಂದು ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರವೆ ಮಸಾಲವನ್ನು ಯಾವ ರೀತಿ ಮೀನಿಗೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಸೊ ಇದರಿಂದ ಆ ಒಂದು ಬರೀ ಪ್ಲೇನ್ ರವೆ ಬಳಸೋಕ್ಕಿಂತ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ರವೆ ಫ್ರೈ ಮಾಡಿದ್ರೆ ಆ ಒಂದು ರುಚಿ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊತಿದ್ದೀನಿ. ನಾನಿಲ್ಲಿ ಈ ಫಿಶ್ನ ಮ್ಯಾರಿನೇಟ್ ಮಾಡಿರೋ ಫಿಶ್ನ ಇದರಲ್ಲಿ
ಚೆನ್ನಾಗಿ ಡಿಪ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎರಡು ಕಡೆ ಕೋಟ್ ಆಗೋ ರೀತಿ ಇದನ್ನು ಚೆನ್ನಾಗಿ ಹಚ್ಕೊಬೇಕು ಫಿಶ್ನ. ನಮ್ಮ ಕೋಸ್ಟಲ್ ಏರಿಯಾಗಳಲ್ಲಂತೂ ವಾರಕ್ಕೆ ಒಂದು 4 ಡೇಸ್ ಫಿಶ್ ಇರಲೇಬೇಕು. ನಾವು ಚಿಕ್ಕವನಿರ್ಬೇಕಾದ್ರಿಂದ ನಮ್ಮ ಮನೆಗಳಲ್ಲಿ ವಾರಕ್ಕೊಂದು 3 to 4 ಟೈಮ್ಸ್ ಫಿಶ್ ಐಟಮ್ಸ್ಗಳನ್ನೇ ಮಾಡ್ತಾಯಿದ್ರು. ಸೊ ಆ ಕಡೆ ಕೋಸ್ಟಲ್ಸ್ ಏರಿಯಾ ಸೈಡಲ್ಲವ ಯಾಕೆ ಬ್ರಿಲಿಯಂಟ್ ಇರ್ತಾರೆ ಅನ್ನೋದಕ್ಕೆ ಇದೇ ಒಂದು ರೀಸನ್ ಇರ್ಬೋದೋ ಏನೋ. ಫಿಶ್ ಜಾಸ್ತಿ ತಿಂತಾರೆ ಅನ್ನೋ ಒಂದು ರೀಸನಿಂದ ಅವರೆಲ್ಲ ಬ್ರಿಲಿಯಂಟ್ ಆಗಿರ್ತಾರೋ ಏನೋ ಅಂತ ಗೊತ್ತಿಲ್ಲ. ಇವಾಗ ಫಿಶ್ ಫ್ರೈ ಮಾಡೋದಕ್ಕೆ ಒಂದು ತವಾ ತಗೊಂಡು ಅದನ್ನು ಗ್ಯಾಸ್ ಹಚ್ಕೊಂಬಿಟ್ಟು ಅದಕ್ಕೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಕಾಯಬೇಕು. ಅದಾದ ನಂತರನೇ ನಾವು ಹೀಗೆ ಕೋಟ್ ಮಾಡಿರೋಂಥ ಫಿಶ್ನ ಇದರ ಮೇಲೆ ಇಟ್ಟು 2 ಸೈಡು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಒಂದು 10 ಮಿನಿಟ್ಸ್ ಒಳಗೆ ಫಿಶ್ ಫ್ರೈ ಬೆಂದು ರೆಡಿ ಆಗಿಬಿಡುತ್ತೆ. ಸೊ ಇಷ್ಟು ಕ್ವಿಕ್ ಆ್ಯಂಡ್ ಈಸಿಯಾಗಿ ಈ ಥರ ಒಂದು ಫಿಶ್ ಫ್ರೈಯನ್ನು ಮಾಡ್ಕೊಂಡು ತಿನ್ಬೋದು ಅಂತ ನೋಡಿದ್ರಲ್ಲ. ಇದು ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದ್ದಾವೆ. ಹಾಗಿದ್ರೆ ಯಾಕೆ ತಡ? ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಫ್ರೈಡೇ ಅಥವಾ ಸಂಡೇ ಈ ಥರ ಫಿಶ್ ಫ್ರೈಯನ್ನು ರುಚಿಯಾಗಿ ಮಾಡ್ಕೊಂಡು ತಿನ್ನಿ. ಮನೆ ಮಂದಿ ಎಲ್ಲ ಕುಳಿತ್ಕೊಂಡು ಎಂಜಾಯ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇದೇ ಥರ ಮೀನಿನ ಒಂದು ಫಿಶ್ ಐಟಮ್ಸ್ಗಳನ್ನು ಹೆಚ್ಚು ಈ ಒಂದು ವಿಡಿಯೋಗಳಲ್ಲಿ ನಾನು ತೋರಿಸ್ತಾನೆ ಇರ್ತೀನಿ. ಸೊ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ನಮಗೆ ಎನ್ಕರೇಜ್ಮೆಂಟ್ ಸಿಕ್ಕಿದಂಗೆ. ಸೊ ನನ್ನ ಚಾನಲನ್ನು ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.